ಉತ್ತರ ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳು ಲಭ್ಯವಾಗಿವೆ. ಉತ್ತರ ಪ್ರದೇಶದಲ್ಲಿ SP ಮುನ್ನಡೆಯನ್ನು ಸಾಧಿಸ್ತಿರುವಂಥದ್ದು, ಎಲ್ಲೋ ಒಂದು ಕಡೆಗೆ SP ಒಂದು 150ರ ಗಡಿನ ದಾಟಬಹುದು ಅನ್ನುವಂಥ ಸ್ಪಷ್ಟ ಸೂಚನೆಗಳು ಮೇಲ್ನೋಟ ಗೊತ್ತಾಗ್ತಾ ಇದೆ. ಒಂದಷ್ಟು ಕಾಂಗ್ರೆಸ್ ಮತ್ತು ಇತರರ ಬೆಂಬಲ ಸೇರಿದರೆ SPಯಲ್ಲಿ ಸರ್ಕಾರ ರಚಿಸಬಹುದು. ಇದೆಲ್ಲದರ ಜೊತೆಗೆ ಭಾಳ ಆಶ್ಚರ್ಯಕರ ಬೆಳವಣಿಗೆ, BJPಯಲ್ಲಿ 2ನೇ ಸ್ಥಾನಕ್ಕೆ ಬಂದಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಅಂತೂ ನಿರೀಕ್ಷಿತ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಯುವರಾಜನ ಪ್ರಭಾವ ಬಹಳಷ್ಟಾಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಇದೂ ಕೂಡ ಠುಸ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಏನು ಈ ಬಾರಿ ಒಂದು 50ರ ಗಡಿ ದಾಟಬಹುದು ಕಾಂಗ್ರೆಸ್ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ 50ರ ತನಕ ಬಂದರೆ ಅದು ಬಹಳ ಆಶ್ಚರ್ಯಕರ ಸಂಗತಿ. ಬನ್ನಿ, ಯಾವ್ಯಾವ ಅಂಶಗಳಲ್ಲಿ ಪ್ರಭಾವ ಬೀರುವುದು ನಾವು ಮಾತಾಡ್ತಾ ಇದ್ವಿ ಧನಂಜಯ ಕುಮಾರ್ ಜೊತೆಗೆ. ಈಗ KS ಜಗನ್ನಾಥ್ ಏನು ಹೇಳ್ತಾರೆ ಕೇಳೋಣ, ಸಹಾಯಕ ಸಂಪಾದಕರು ಕನ್ನಡಪ್ರಭ. ಜಗನ್ನಾಥ್, ಎಲ್ಲದು ನೋಡ್ತಾ ಇದ್ದೀರಿ ಚುನಾವಣಾ ಫಲಿತಾಂಶನ, ಏನು ಅನಿಸ್ತಾ ಇದೆ? ಇಲ್ಲ, ಇದು ಒಂದೇ ಒಂದು ಅಚ್ಚರಿ ಆಗ್ತಾ ಇದೆ ಅಂದರೆ BJPಯ ಪರ್ಫಾರ್ಮೆನ್ಸ್. ಯಾರು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಟ್ರೆಂಡ್ಸು ತುಂಬ ಅರ್ಲಿ ಇದೆ ಇನ್ನು. ಬಟ್ ಆದರೂ ಕೂಡ ಇಲ್ಲಿ ನನಗನ್ಸುತ್ತೆ ಈ ಜಾತಿ ಸಮೀಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ವರ್ಕೌಟ್ ಆಗಿದೆ. ಯಾವ ರೀತಿ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣಕ್ಕೆ ಹೋಯಿತು, ಹಾಗಾದರೆ ಆದರೆ ವೀಕ್ ಕ್ಯಾಂಡಿಡೇಟ್ಸ್ ಇತ್ತು. ಅಲ್ಲ ಅಷ್ಟೆಲ್ಲ ಆದರೂ ಅದಕ್ಕೆ ಪರಿಣಾಮ ಬೀರಲಿಲ್ಲ. ಕ್ಯಾಂಡಿಡೇಟ್ಸ್ ವೀಕ್ ಇದ್ರು. ಹಾಗಾಗಿ ಇಲ್ಲ, ನಾಟ್ ಓನ್ಲಿ ದಟ್ ಜಗನ್ನಾಥ್, ನನಗನ್ನಿಸ್ತಾ ಇದೆ ಸಾಚಾರ ವರದಿಯ ಸಾಚಾತನ ಏನಿದೆಯಲ್ಲ ಅದನ್ನು ಮುಸಲ್ಮಾನರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ರಂಗನಾಥ್ ಮಿಶ್ರಾ ವರದಿ ಅದು ಅನುಷ್ಠಾನದ್ದೇನಿದೆಯಲ್ಲ ಅದನ್ನು ತುಂಬಾ ಚೆನ್ನಾಗಿ ಮುಸಲ್ಮಾನರು ಅರ್ಥ ಮಾಡ್ಕೊಂಡಿದ್ದಾರೆ. ಕೂಡ ಈಗ ಕೋಟಾ ಕೊಡ್ತೀನಿ ದೇಶ ಮತ ಆಗ್ತಾರೆ ಅನ್ನೋ ಒಂದು ಭ್ರಮೇಲಿ ಏನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಒಂದು ಜಾಗೃತಿ ಮತ್ತು ಅಲ್ಲಿ ಏನಾಗಿದೆ 4-5 ಮುಸ್ಲಿಂ ಸಂಘಟನೆ, ನೀವು ಅವೆಲ್ಲ ಹೇಳ್ದಂಗೆ 4-5 ಮುಸ್ಲಿಂ ಸಂಘಟನೆ ಮಾಡಿಕೊಂಡು ಅವರು ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ. ಇಲ್ಲೇ ಆಯಿತು ಮುಸ್ಲಿಂ ವೋಟ್ ಕನ್ಸರ್ವೇಟಿವ್ ಮತ್ತು ಯಾದವ್ ವೋಟ್ ಕನ್ಸರ್ವೇಟ್ ಆಗಿ ಮುಲಾಯಂ ಸಿಂಗ್ ಕಡೆ ಹೋಯ್ತು, ಯಾಕಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇದ್ರು. ಮತ್ತು ಅಪ್ಪರ್ ಕ್ಯಾಸ್ಟು ಮತ್ತು ಇನ್ನೊಂದು ವೋಟ್ಸು BJP ಕಡೆಗೆ ಬಂದು. ಸೊ ಕಾಂಗ್ರೆಸ್ ವಾಸ್ ಅ ಬಿಗ್ ಲೂಸರ್. ಬಿಗ್ ಗೈನಲ್ಲಿ BJP ಬರ್ತಾರೆ. ಅಂದರೆ ಎಲ್ಲ ಒಂದು ಕಡೆಗೆ ಅಂದರೆ ನೀವು ಹೇಳೋ ಪ್ರಕಾರ ಒಂದು ಸ್ಪಷ್ಟ ಗೊತ್ತಾಗ್ತಾ ಇದೆ, ಈ BSPಯ ಈ ದಲಿತ್ ಮತ್ತು ಈ ಬ್ರಾಹ್ಮಣರ ಒಂದು ಸೇರಿಸುವಂಥ ಒಂದು ಪ್ರಯತ್ನ ಇತ್ತಲ್ಲ, ಅದು ಈ ಬಾರಿ ಅದು ವಿಫಲವಾಗಿದೆ ಅಂತೀರಿ ತಾವಾಗ? ಇಲ್ಲ, ಕಳೆದ ಬಾರಿ ಅದಾಗಿದ್ದಕ್ಕೆ ಒಂದು ಕಾರಣ ಏನಿತ್ತು ಅಂದರೆ BJP ಕೂಡ ವೀಕ್ ಇತ್ತು. ಯಾವುದೇ ಪಾರ್ಟಿ ಮತ್ತು ಮುಲಾಯಂ ಸಿಂಗ್ ಅವರ ಈ ಲಾಲೆಸ್ನೆಸ್ ಮತ್ತು ಕಾನೂನು ಇಲ್ಲದ ಒಂದು ಸ್ಥಿತಿಲಿ ಏನು ಗುಂಡರಾಜ್ ವಿರುದ್ಧ ಜನ ಎದ್ದಿದ್ರು. ಹಾಗಾಗಿ ಎಲ್ಲರೂ ಮಾಯಾವತಿ ಜೊತೆ ಗುರುತಿಸ್ಕೊಂಡಿದ್ರು. ಈಗ ಅದೇ ಸಮೀಕರಣ ವರ್ಕೌಟ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಅಲ್ಲಿ ಪ್ರಕಾಂಡ ಭ್ರಷ್ಟಾಚಾರದ ವಿರುದ್ಧ ಇವ್ರಿಗೆ ಬೇರೆ ಕಾಣ್ತಾ ಇರೋದು ಈಗ SP ಮತ್ತು BJP ಎರಡು ಕಾಣ್ತಾ ಇದೆ. ಹಾಗಾಗಿ BJP ಮತ್ತು SPನ ಎಬ್ಬಿಸ್ತಾ ಇದ್ದಾರೆ. ಎಸ್, ಧನಂಜಯ ತಾವು ಹೇಳಿದ್ದ ಎಲ್ಲೋ ಕಡೆಗೆ ಈ ದಲಿತ ಬ್ರಾಹ್ಮಣ ಭಾಯಿಚಾರ ಏನಿದೆಯಲ್ಲ ಅದು ಕಳೆದ ಚುನಾವಣೆಗೆ ಎಂಡ್ ಆಯಿತು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ ಅಂತ. ಉತ್ತರ ಪ್ರದೇಶದ ಪ್ರಥಮ ಘೋಷಿತ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಪಾಲಾಗಿದೆ. ತಾವು ನೋಡಿದಿರಿ, ಅಲಿಗಢ್ನಂತಹ ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರ, ಅಲ್ಲಿ ಸುಮಾರು ಹತ್ತಿರ 9,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಆ ಸೀಟನ್ನು ಗೆದ್ದುಕೊಂಡಿದೆ. ತಾವು ಮುಸ್ಲಿಂ ಮತದಾರರ ಮಾನಸಿಕ ಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ತಾವು ಮರಿಬಾರ್ದು, ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಇಡೀ ದೇಶದ ಮೇಲೆ ಪರಿಣಾಮ ಬೀರಬಲ್ಲಂತಹ ದೇವಬಂಧ್ ಅಂತ ಹೇಳುವಂಥ ಒಂದು ಮುಸ್ಲಿಂ ಸಂಘಟನೆ. ಹೌದು, ಅವರನ್ನು ನಾವು ಮೆಚ್ಚಬೇಕು. ಅವರು ರಾಷ್ಟ್ರೀಯವಾದಿ ಮುಸಲ್ಮಾನರು. ದೇವಬಂಧನಲ್ಲಿ ಕೈಗೊಳ್ಳುವಂಥ ತೀರ್ಮಾನ ಎಂದೂ ಕೂಡ ರಾಷ್ಟ್ರೀಯ ಏಕತೆಯ ವಿರುದ್ಧ ಅವರು ಹೋಗಲೇ ಇಲ್ಲ. ರಾಷ್ಟ್ರೀಯ ಏಕತೆಯನ್ನ ಕಾಯ್ದುಕೊಳ್ಬೇಕು. ಹಿಂದೆ ವಾಜಪೇಯಿ ಅವರನ್ನು ಬೆಂಬಲಿಸಿ ಮಾತಾಡಿದ್ದು ಕೂಡ ಇದೆ ಅವರು. ಅಷ್ಟು ಮಾತ್ರ ಅಲ್ಲ, ಅವರು ಮಾಡ್ತಾ ಇರುವಂಥ ವಾದನೆ ಈ ದೇಶಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ತನ್ನದೇ ಆದಂಥ ಒಂದು ಸಂಸ್ಕೃತಿ ಇದೆ. 10,000 ವರ್ಷಗಳಷ್ಟು ದೀರ್ಘಕಾಲದ ಇತಿಹಾಸ ಇರುವಂತಹ, ಅಂದರೆ ಈಗ ನಮಗೆ ತಿಳಿದಿರುವ ರೀತಿಯಲ್ಲಿ ಸಂಸ್ಕೃತಿ ಇರುವಂಥ ಒಂದು ದೇಶ. ಹಾಗಾಗಿ ನಾವು ಇಲ್ಲಿ ಒಂದು ಜಾತಿ ಸೀಮಿತವಾಗಿ, ಅದರಲ್ಲೂ ಕೂಡ ಒಳ ಪಂಗಡಗಳು, ಇದರ ಆಧಾರದಲ್ಲಿ ಈ ಸಮಾಜ ಒಡೆದು ಹೋಗಬಾರ್ದು, ನಾವು ಒಂದಾಗಿರಬೇಕು ಅಂತ ಹೇಳುವಂಥ ರೀತಿಯ ಒಂದು ವಾದ ಅವರದು. ಭಾರತೀಯ ಜನತಾ ಪಾರ್ಟಿ ತಮಗೆ ಗೊತ್ತಿರುವ ಹಾಗೆ ಸಹಜವಾಗಿ ಚುನಾವಣೆಗಳಲ್ಲಿ ಇವತ್ತು ಇತರ ರಾಜಕೀಯ ಪಕ್ಷಗಳು ನಡೆದುಕೊಳ್ಳುವಂಥ ರೀತಿಯ ಹಿನ್ನೆಲೆಯೊಳಗೆ ಸಾಮಾಜಿಕವಾದಂಥ ಸಮೀಕರಣವನ್ನು ಸಾಧನೆ ಮಾಡಬೇಕಾದಂಥದ್ದು, ಅದು ಇಲ್ಲದೇ ಇದ್ದರೆ ನಾವು ವಿಲ್ ಬಿ ಫರ್ಗಾಟನ್ ಇನ್ ದ ಇಲೆಕ್ಟೋರಲ್ ಪ್ರೋಸೆಸ್. ಇದನ್ನು ನಾವು ಮರೆಯುವ ಹಾಗಿಲ್ಲ. ಆದರೆ ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಈಗ ಬಹುಶಃ ಮತದಾರ ಜ್ಞಾಪಿಸಿಕೊಳ್ತಾ ಇದ್ದಾರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರುವಂಥ ಆಡಳಿತ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿ NDA ರೂಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಕೊಟ್ಟಿರುವಂಥ ಆಡಳಿತ ಇವತ್ತು ಬಹಳ ಪ್ರಮುಖವಾಗಿ ಜನ ಬಯಸ್ತಾ ಇರುವಂಥದ್ದು ಅಭಿವೃದ್ಧಿ. ರಂಗನಾಥ್, ಅಭಿವೃದ್ಧಿ ಬೇಕು ಅಂತ ಹೇಳುವಂಥದ್ರ ಕಡೆಗೆ ಬಹುಶಃ ಜನ ಇವತ್ತು ವಿಶೇಷವಾದಂಥ ಗಮನ ಕೊಡ್ತಾ ಇದ್ದಾರೆ. ನೋಡಿ, ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾರಿಗೆ ಒಳ್ಳೆ ಹೆಸರಿದೆ ಅಂಥವ್ರನ್ನೇ ಕರೆದು ನೀವು ಪ್ರಚಾರ ಮಾಡಿಸುವಂಥ ವಿಚಾರದಲ್ಲಿ ಸೋತು ಬಿಟ್ರಿ ನೀವು.
ಮೋದಿ ಬಂದಿಲ್ಲ ಪ್ರಚಾರ ಮಾಡಲಿಲ್ಲ. ಎಲ್ಲೋ ಕಡೆಗೆ ಈ ಒಂದು ಕ್ಷುಲ್ಲಕ ರಾಜಕಾರಣ, ತಮಗೆ ಆಗದಂಥವ್ರು ಯಾರೋ ಉಸ್ತುವಾರಿ ವಹಿಸ್ಕೊಂಡು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮೋದಿ ದೂರ ಉಳಿದ್ರು. ಹೋಲಿ ನಿತೀಶ್ ಕುಮಾರ್ ಏನಾದರೂ ನೀವು ಕರ್ಕೊಂಬಂದು ಪ್ರಚಾರ ಮಾಡಿಸಿದ್ರ? ನಿತೀಶ್ ಕುಮಾರ್ ಕೆಲವೇ ಪ್ರದೇಶಗಳಿಗೆ ಬಂದು ಹೋದ್ರು, ಅದು ಬಿಜೆಪಿ ವಿರುದ್ಧವಾಗಿ ಮಾತಾಡಿ ಹೋದ್ರು. ಅಂದರೆ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಒಂದು ಸ್ಪಷ್ಟ ಸ್ಟ್ರಾಟಜಿ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತ. ಉತ್ತರ ಪ್ರದೇಶದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಮತ್ತು ನಮ್ಮ ಪಕ್ಷದ ಜೊತೆಗೆ ಹೊಂದಾಣಿಕೆ ಇರಲಿಲ್ಲ. ಇದು ಪಕ್ಷದ ರಾಜಕೀಯ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈಗ ನಿಜ ನಾನು ಒಪ್ತೇನೆ, ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಉತ್ತಮವಾದಂಥ ಆಡಳಿತ ಅದನ್ನು ಕೊಟ್ಟಿರುವಂಥ ಒಂದು ರಾಜ್ಯ ಅದು ಗುಜರಾತ್. ಹಾಗೆಯೇ ಇವತ್ತೇನಾದರೂ ಅಭಿವೃದ್ಧಿಗೆ ಒಂದು ಸಂಕೇತದ ನಾಯಕತ್ವ ದೇಶದಲ್ಲಿ ಇದೆ ಅಂತ ಹೇಳಿದರೆ ಅದು ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರದೇ ಇರುವುದಕ್ಕೆ ಅವರದೇ ಆದಂಥ ಕಾರಣಗಳನ್ನು ಕೊಟ್ಟರು. ಪಕ್ಷದ ರಾಷ್ಟ್ರೀಯ ನಾಯಕತ್ವ ಬಹಳ ಒಂದು ಒತ್ತಾಸೆಯಿಂದ ಅವರನ್ನು ಕರೆಸುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ನಾನಾಗಲೇ ಹೇಳಿದ ಹಾಗೆ ಕಮಿಂಗ್ ಬ್ಯಾಕ್ ಟು ಉತ್ತರ ಪ್ರದೇಶ ಅಂತ ಹೇಳಿದರೆ, ಉತ್ತರ ಪ್ರದೇಶದಲ್ಲಿರುವಂತಹ ಸಾಮಾಜಿಕವಾದಂಥ ಸಮೀಕರಣದ ಹಿನ್ನೆಲೆ, ಆ ಹಿನ್ನೆಲೆಯೊಳಗೆ ಬಹುಶಃ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆಗೆ ಮೋದಿಯವರು ಬಂದು ಪ್ರಚಾರ ಮಾಡಿದ್ದರಿಂದ ಬಹಳ ಲಾಭ ಆಗ್ತದೆ ಅಂತ ಹೇಳುವಂಥ ಒಂದು ಲೆಕ್ಕಾಚಾರ ಭಾರತೀಯ ಜನತಾ ಪಾರ್ಟಿದು ಇರಲಿಲ್ಲ ಅಂತ ಹೇಳುವಂಥದ್ದೇ ಬಹುಶಃ ಅವರನ್ನು ಒತ್ತಾಸೆಯಿಂದ ಕರೆಸದೇ ಇರುವುದಕ್ಕೆ ಒಂದು ಕಾರಣ ಇರಬಹುದು ಅಂತ ನನ್ನದೇ ಆದಂಥ ಒಂದು ವಿಶ್ಲೇಷಣೆ. ಯಾಕೆ ಅಂದರೆ ಈಗ ಜಾತಿ ಸಮೀಕರಣದ ಪ್ರಶ್ನೆ ಬಂದಾಗ ಮೋದಿಯವರಿದ್ದು ಅವರ ಜಾತಿ ಅದು ಪ್ರಭಾವಿಯಾದಂಥ ಒಂದು ಜಾತಿ ಅಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಈಗ ನಿಮ್ಮಂತ ನಾಯಕರು ಈ ತರ ಮಾತಾಡೋದು ಇಲ್ಲ, ನಾನು ಅದಕ್ಕೆ ಹೇಳಿದೆ, ಇದು ಉತ್ತರ ಪ್ರದೇಶಕ್ಕೆ ಮಾತ್ರ. ಉತ್ತರ ಪ್ರದೇಶದ ಸಾಮಾಜಿಕ ಸಮೀಕರಣ, ಗುಜರಾತ್ನಲ್ಲೇ ಮೋದಿಯ ಜಾತಿ ಅತ್ಯಂತ ಪ್ರಬಲ ಜಾತಿ ಅಲ್ಲ. ಗುಜರಾತ್ ಇದನ್ನು ದಾಟಿ ಹೋಗಿದೆ. ನಾನು ಹೇಳ್ತಿರೋದು ಗುಜರಾತ್ ಜಾತಿ ಸಮೀಕರಣ ವ್ಯವಸ್ಥೆಯನ್ನು ದಾಟಿ ಹೋಗಿದೆ. ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಮಾಡಿದ್ರಿ, ಅಲ್ಲಿ ಈ ಜಾತಿ ವಿಚಾರಗಳು ಬರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ದಿಢೀರ್ನೇ ಈಗ ಕಲ್ಯಾಣ್ ಸಿಂಗ್ ಹಿಂದುಳಿದ ವರ್ಗಗಳ ಒಂದು ಪ್ರಮುಖ ನಾಯಕರಾಗಿ ಆ ಕಾಲದಲ್ಲಿ ಇದ್ದಂತ ಆ ಕಾಲದಲ್ಲಿ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು ಅಂತ ಇಲ್ಲ ರಂಗನಾಥ್. ಆ ಕಾಲದಿದ್ದಂಥ ರಾಜಕೀಯ ವಾತಾವರಣನೇ ಬೇರೆ ಇತ್ತು. ಅಲ್ಲಿ ಆವಾಗ ಜಾತಿ ವಿಶೇಷಣೆಯನ್ನು ಯೋಚನೆ ಮಾಡ್ತಾ ಇರಲಿಲ್ಲ. ಹಿಂದುತ್ವ ಅಂತ ಹೇಳುವಂತಹ ರಾಮ ಮಂದಿರ ಒಂದು ರಚನೆ ಆಗಬಹುದು ಅಂತ ಹೇಳುವಂಥ ಒಂದು ಕಲ್ಪನೆ ಜನರ ಮನಸ್ಸಿನಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನು ಕೂಡ ನಾವು ಮರಿಬಾರದು. ಅದರ ಜೊತೆಗೆ ಆವಾಗ ಮಾಯಾವತಿ ಲೆಕ್ಕಕ್ಕಿರಲಿಲ್ಲ. BSP ಅಂತ ಹೇಳುವಂಥ ಒಂದು ರಾಜಕೀಯ ಪಕ್ಷ ದೊಡ್ಡ ಒಂದು ರಾಜಕೀಯ ಶಕ್ತಿಯಾಗಿ ಮಾರ್ಪಾಟಾಗಿರಲಿಲ್ಲ. ಹಾಗೆಯೇ ಮುಲಾಯಂ ಸಿಂಗ್ ಯಾದವ್ ಅವರು ಹಿಂದೆ 1977ರಲ್ಲಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಇದ್ದಂಥ ಕಾಲದಲ್ಲಿ ಅವರು ಮಾಡಿದಂತಹ ಯಾವ ಜನವಿರೋಧಿಯಾದಂಥ ಕೆಲಸಗಳು ಅಂತ ಹೇಳುವಂಥದ್ದು, ಅದರ ಆಧಾರದ ಮೇಲೆ ಕಲ್ಯಾಣ್ ಸಿಂಗ್ ಅವರ ನೇತೃತ್ವ ಭಾರತೀಯ ಜನತಾ ಪಾರ್ಟಿಗೆ ಆ ಕಾಲದಲ್ಲಿಯೂ ಕೂಡ ಇದ್ದಂತಹ ಯಾವ ಸಾಮಾಜಿಕ ಸಮೀಕರಣದ ಒಂದು ನಾಯಕತ್ವ ಇತ್ತು. ಕಲ್ಯಾಣ್ ಸಿಂಗ್ ಒಂದು ಕಡೆಗೆ ಆಯಿತು, ರಾಜನಾಥ್ ಸಿಂಗ್ ಇನ್ನೊಂದು ಕಡೆಗೆ ಆಯಿತು, ಕಲ್ರಾಜ್ ಮಿಶ್ರಾ ಅವರು ಇನ್ನೊಂದು ಕಡೆಗೆ ಆಯಿತು, ಮುಕುಟಪ್ರಾಯವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರು, ಡಾಕ್ಟರ್ ಮುರಳಿ ಮನೋಹರ್ ಜೋಶಿಯವರು, ಹೀಗೆ ಈ ದೃಷ್ಟಿಯಿಂದ ಅಲ್ಲಿ ಜನಕ್ಕೆ ಬಹುಶಃ ಈ ಪಕ್ಷ ಉತ್ತಮವಾದಂಥ ಆಡಳಿತವನ್ನು ಕೊಡಬಹುದು ಅಂತ ಹೇಳುವಂಥ ಒಂದು ಹಿನ್ನೆಲೆಯಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ ರಾಜಕೀಯವಾದಂತಹ ಒಂದು ಫಲಿತಾಂಶ ಬಂದಿತ್ತು ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು. ಇವತ್ತಿರುವಂತಹ ಒಂದು ಏನು, ನಾನು ದಯಮಾಡಿ ತಾವು ಬೇರೆ ಯಾವುದು ಅನ್ಯಥಾ ಭಾವಿಸಬೇಡಿ, ಭಾರತೀಯ ಜನತಾ ಪಾರ್ಟಿಯನ್ನು ವಿಶೇಷವಾಗಿ ಮಾಧ್ಯಮದ ಕಡೆಯಿಂದ ಬಹಳ ಚಿಕ್ಕದು ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ಉತ್ತರ ಪ್ರದೇಶದ ಸಂದರ್ಭದಲ್ಲಿ ಇಲ್ಲ. ಭಾರತೀಯ ಜನತಾ ಪಾರ್ಟಿ 50ರ ಗಡಿ ದಾಟುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಳಗೆ ನಾಯಕತ್ವದ ಗೊಂದಲ ಇದೆ. ಭಾರತೀಯ ಜನತಾ ಪಾರ್ಟಿ ಸಂಘಟಿತವಾದಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇದು ಒಂದು ಸಂಘಟನೆಯ ಆಧಾರದಲ್ಲಿ ಕೆಲಸ ಮಾಡುವಂಥ ರಾಜಕೀಯ ಪಕ್ಷ ಅಂತ ನಮಗೆ ಅನಿಸುವುದಿಲ್ಲ. ಈ ರೀತಿಯ ವಿಶ್ಲೇಷಣೆ ಅಲ್ಲ, ಕಳೆದ 3-4 ಚುನಾವಣೆಗಳನ್ನು ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಬಲಾಬಲ ಏನಾಯ್ತು 91ರಿಂದ ಈಚೆಗೆ ನಿರಂತರವಾಗಿ ಕುಸಿತ ಬಂದಿದೆ. ಬಿಜೆಪಿ ಅದನ್ನು ಒಪ್ಕೊಳ್ಳಬೇಕು, ತಾವು ಕೂಡ ಒಪ್ಕೊಳ್ತೀರಿ. ಆದರೆ ಎಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಬಿದ್ದಿರಲಿಲ್ಲ. ನೀವು ಬೇರೆ ಬೇರೆ ರೀತಿಯಲ್ಲಿ ಮತಯಾಚನೆ ಮಾಡುವಂಥದ್ದಾಗಿರ್ಬೋದು, ಜನರ ಮೇಲೆ ಪರಿಣಾಮ ಬೀರುವಂಥದ್ದಾಗಿರ್ಬೋದು, ಒಂದಷ್ಟು ಸ್ಟಾರ್ ಅಟ್ರಾಕ್ಷನ್ ತಂದುಕೊಡುವಂಥದ್ದಾಗಿರ್ಬೋದು, ಎಲ್ಲದೂ ಕೂಡ ಆಗಿತ್ತು. ಆದರೆ ಈ ಬಾರಿ ಏನಾಗಿದೆ ಧನಂಜಯ್, ಈ ಬಾರಿ ಏನಾಗಿದೆ ಖಂಡಿತವಾಗ್ಲೂ ಹೇಳಿ. ಯಾಕಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನಾಯಕರು ಬಂದಿಲ್ಲ. ಅಡ್ವಾಣಿ ಅಂತ ನಾಯಕರಿಗೆ ಸರಿಯಾದಂಥ ಬೆಂಬಲ ವ್ಯಕ್ತವಾಗಿಲ್ಲ, ಜನಗಳು ಸೇರಿಲ್ಲ ಅಲ್ಲಿ. ಇನ್ನು ಕಲ್ರಾಜ್ ಮಿಶ್ರಾ ಮತ್ತು ರಾಜನಾಥ್ ಸಿಂಗ್ ಗುದ್ದಾಟ ಪ್ರಪಂಚಕ್ಕೆ ಗೊತ್ತಿರುವಂಥ ಸಂಗತಿ. ಇನ್ನೇನು ಅಂತಂದರೆ ಇನ್ಯಾರು ನೀವು ಜೋಶಿಯವರನ್ನ ಅಲ್ಲಿ ಪ್ರಮುಖರನ್ನಾಗಿ ಮಾಡಿದ್ರಿ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಈ ಕಡೆಗೆ ಹೆಜ್ಜೆ ಹಾಕಲಿಲ್ಲ.
ಸೊ ಇಂಥ ಸಂದರ್ಭದಲ್ಲಿ ಎಲ್ಲರ ಕಡೆ ನೋಡಿದ್ರೆ ಬಿಜೆಪಿ ಎನ್ನುವಂಥದ್ದು ಗೊಂದಲದ ಗೂಡಾಗಿತ್ತು ಉತ್ತರ ಪ್ರದೇಶದಲ್ಲಿ. ಇದೆಲ್ಲದರ ಹೊರತಾಗಿ ಇದೇನಾದರೂ ಆಗಿದೆ ಅನ್ನೋದಾದರೆ ಜಾಗೃತ ಮತದಾರರು ಮತ್ತೆ ಒಂದು ಮ್ಯಾಜಿಕ್ ಅಂತ ಅನ್ಸಲ್ವ ನಿಮಗೆ? ಪ್ರಾಮಾಣಿಕವಾಗಿ ಹೇಳಿ. ಈಗ ನೋಡಿ, ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ದೃಷ್ಟಿಯಿಂದ ಮಾತ್ರ ನಾಯಕರಲ್ಲ, ಅವರು ಇಡೀ ದೇಶದ ದೃಷ್ಟಿಯಿಂದ ನಾಯಕರು. ಅವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಮತ್ತು ವಿಶೇಷವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಅವರು ವಿಧಾನಸಭೆಗೆ ಸ್ಪರ್ಧೆ ಕೂಡ ಮಾಡಲಿಲ್ಲ. ಕಲ್ರಾಜ್ ಮಿಶ್ರಾ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಂಥವರು, ಅವರನ್ನು ಈ ಬಾರಿ ವಿಶೇಷವಾಗಿ ನೀವು ಉತ್ತರ ಪ್ರದೇಶದಲ್ಲಿ ನೀವು ಸ್ಪರ್ಧೆ ಮಾಡಬೇಕು, ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಆ ರೀತಿಯ ನಾಯಕತ್ವವನ್ನು ಕೊಡಿ ಅಂತ ಹೇಳುವಂಥ ಒಂದು ನಿರ್ದೇಶನ. ನೋಡಿ, ಇಲ್ಲಿ ನಾನು ಮೆಚ್ಚಬೇಕಾದಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ಗಡ್ಕರಿ ಅವರ ಹೋಮ್ವರ್ಕ್. ಅವರು ಮಾಡಿದಂತಹ ಒಂದು ರೀತಿಯಲ್ಲಿ ಉತ್ತರ ಪ್ರದೇಶದ ಬಗ್ಗೆ ಪ್ರಾರಂಭದಲ್ಲಿ ಅವರು ಮಾಡಿದಂಥ ಸಮೀಕ್ಷೆ, ಉತ್ತರ ಪ್ರದೇಶದ ಇವತ್ತಿನ ಸ್ಥಿತಿಗೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಲ್ಲಿ ಕಾಯಕಲ್ಪವನ್ನು ಮಾಡಬಹುದು ಅಂತ ಹೇಳುವಂಥ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಅವರದೇ ಆದಂಥ ರೀತಿಯಲ್ಲಿ ಅವರು ಯೋಚನೆಗಳನ್ನು ಮಾಡಿದರು. ಕಲ್ರಾಜ್ ಮಿಶ್ರಾ ಅವರನ್ನು ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಸಬೇಕು ಅಂತ ಮಾಡಿದರು. ಮತ್ತೊಂದು ಕಡೆಗೆ ಮಧ್ಯಪ್ರದೇಶದಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಉಮಾ ಅವರನ್ನು ಕರ್ಕೊಂಡು ಬಂದು ಉತ್ತರ ಪ್ರದೇಶದಲ್ಲಿರುವಂತಹ ಸಾಮಾಜಿಕ ಸಮೀಕರಣದ ಹಿನ್ನೆಲೆಯೊಳಗೆ ಅವರ ನಾಯಕತ್ವದಲ್ಲಿ ನಮಗೇನೋ ಲಾಭ ಆಗಬಹುದು ಅಂತ ಹೇಳುವಂಥ ಒಂದು ಲೆಕ್ಕಾಚಾರ. ಸಂಜಯ್ ಜೋಶಿ ಅವರು, ನನಗೆ ಗೊತ್ತಿಲ್ಲ, ಸಂಜಯ್ ಜೋಶಿ ಎಂದೂ ಕೂಡ ಅವರು ಬಹಿರಂಗವಾದಂಥ ಅಥವಾ ಯಾವುದೋ ಒಂದು ಚುನಾವಣಾ ರಾಜಕೀಯ ಅದರಲ್ಲಿ ಅವರು ಎಂದೂ ಕೂಡ ಮುಂದೆ ನುಗ್ಗಿ ಬಂದಂಥವರಲ್ಲ. ಅವರು ಹಿಂದೆ ಕೂತು ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ. ನೋಡಿ, ಒಂದಷ್ಟು ಕಡೆಗೆ ಈಗ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಕಾಂಗ್ರೆಸ್ಸಿಗಾಗಲಿ ಅಥವಾ ಇತರ ಪಕ್ಷಗಳಿಗಾಗಲಿ ಇರುವಂಥ ಒಂದೇ ಒಂದು ತಲೆನೋವು ಏನು ಅಂತ ಹೇಳಿದರೆ, ಭಾರತೀಯ ಜನತಾ ಪಾರ್ಟಿ ಒಂದಷ್ಟು ನಾಯಕತ್ವವನ್ನು ಬಿಂಬಿಸುವುದರಲ್ಲಿ ಸಫಲ ಆಗದೇ ಇದ್ದಿರ್ಬೋದು, ಆದರೆ ಸಂಘಟನೆಯ ಶಕ್ತಿ ಏನಿದೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಇಡೀ ಉತ್ತರ ಪ್ರದೇಶದ ಎಲ್ಲ 403 ಕ್ಷೇತ್ರಗಳಲ್ಲಿ ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡುವಷ್ಟರ ಮಟ್ಟಿಗೆ ಎಲ್ಲವನ್ನೂ ಏನು ಕಳ್ಕೊಂಡಿದೆ ಅಂತಲ್ಲ, ಉತ್ತರ ಪ್ರದೇಶದಲ್ಲಿ ಆ ರೀತಿಯ ಸಂಘಟನೆಯ ಬಲದ ಆಧಾರ ಅದನ್ನೇ ಬಲಪಡಿಸಬೇಕು ಅಂತ ಹೇಳುವಂಥ ಒಂದು ವಿಶೇಷ ಪ್ರಯತ್ನ ಗಡ್ಕರಿಯವರ ಆ ರೀತಿಯ ಒಂದು ಆಲೋಚನೆ, ಅದು ಇವತ್ತು ಸರಿಯಾದಂಥ ಒಂದು ರೀತಿಯಲ್ಲಿ ನಮಗೆ ಫಲಿತಾಂಶವನ್ನು ಕೊಡ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ಇದರಲ್ಲಿ ಉಮಾಭಾರತಿಗೆ ಕ್ರೆಡಿಟು, ಕಲ್ರಾಜ್ ಮಿಶ್ರಾ ಅವರಿಗೆ ಕ್ರೆಡಿಟು, ಅಥವಾ ರಾಜನಾಥ್ ಸಿಂಗ್ ಅವರಿಗೆ, ಸಂಜಯ್ ಜೋಶಿ ಅವರಿಗೆ ಪ್ರಶ್ನೆ ಇಲ್ಲ. ಒಟ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಈ ಒಂದು ದೂರದೃಷ್ಟಿತ್ವ ಅದನ್ನ ನಾವು ನನ್ನ ವಾದ ಬೇರೆ ಇದೆ. ಇಲ್ಲಿ ಎಲ್ಲೋ ಕಡೆಗೆ ಅಂದ್ರೆ UPA ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಒಂದಾದ್ಮೇಲೆ ಒಂದು ಹಗರಣಗಳು ಬರ್ತಾ ಇವೆ. ಆ ಹಗರಣಗಳು ಅನ್ನುವಂಥದ್ದು ನಿಮಗೊಂದು ಅದ್ಭುತವಾದಂತಹ ಅಸ್ತ್ರಗಳು ಪ್ರಯೋಗಿಸಲಿಕ್ಕೆ ಅದರ ಲಾಭ ಕೂಡ ಇದೆಲ್ಲದರ ನಡುವೆ ಅಣ್ಣಾ ಹಜಾರೆ ಟೀಮ್ ಕೂಡ ಬಂದಲ್ಲಿ ಘೋಷಣೆ ಹಾಕೋಗಿದ್ದು, ಅಂದ್ರೆ ನೀವು ರಾಷ್ಟ್ರದ ಪರವಾಗಿ ಯಾರಿದ್ದಾರೆ, ನೀವು ಭ್ರಷ್ಟಾಚಾರದ ವಿರುದ್ಧವಾಗಿ ಯಾರಿದ್ದಾರೆ ಅವ್ರಿಗೆ ಮತ ಹಾಕಿ ಅಂತ. ಪರಿಣಾಮ ಎಷ್ಟಿದೆಯೋ ಎಷ್ಟಿಲ್ವೋ ಪ್ರಶ್ನೆ ಬೇರೆ ಧನಂಜಯ್. ಆದ್ರೆ ಒಂದು ಮಾತು ಮಾತ್ರ ನಿಜ, BJP ಎಲ್ಲದನ್ನೂ ಕೂಡ ಒಗ್ಗಟ್ಟಾಗಿ ತಗೊಂಡು ಹೋಗಿದ್ರೆ, ಎಲ್ಲರನ್ನೂ ಕೂಡ ಒಟ್ಟಾಗಿ ತಗೊಂಡು ಹೋಗಿದ್ರೆ, ಇನ್ನೊಂದಿಷ್ಟು ಕಾರ್ಯತಂತ್ರಗಳನ್ನು ಹೆಣೆದಿದ್ರೆ BJPಗೆ ಇದಕ್ಕಿಂತ ಹೆಚ್ಚು ಸೀಟ್ಗಳು ಬರ್ತಾ ಇತ್ತು ಅನ್ನೋ. ಈಗ ನೇರವಾಗಿ ನೀವು ಹೇಳಿದಾಗ ಆಯಿತು, ಭಾರತೀಯ ಜನತಾ ಪಾರ್ಟಿ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ನ ಜೊತೆಗೆ ಹೋಲಿಕೆ ಮಾಡಿದರೆ ನೀವು ಭ್ರಷ್ಟಾಚಾರಿಗಳಲ್ಲ ಅಂತ ಹೇಳುವಂತ ರೀತಿಯ ಸರ್ಟಿಫಿಕೇಟ್ ಕೊಡುವಂತ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದ ಈಗ ಆಗ್ತಾ ಇದೆ. ಸಂತೋಷ, ನನಗೇನು ಅದರಲ್ಲಿ ಬೇಸರ ಇಲ್ಲ. ಆದ್ರೆ ವಿಷಯ ಅವಕಾಶಗಳನ್ನು ಬಿಡ್ತೀರ ನೀವು ಹಾಗಲ್ಲ. ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇದು ದುರಾದೃಷ್ಟ ಇರಬಹುದು ರಂಗನಾಥ್. ನಾನೊಬ್ಬ ಸಾಮಾಜಿಕ ರಾಜಕೀಯ ಕಾರ್ಯಕರ್ತನಾಗಿ ಇದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧ ಇದ್ದೇನೆ. ಇವತ್ತು ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ನಮ್ಮ ಸಾಮಾಜಿಕ ಜನಜೀವನದಲ್ಲಿ ಇಷ್ಟು ಹಾಸುಹೊಕ್ಕಾಗಿದೆ. ಜನ ಒಂದೊಂದು ಘಟನೆಗಳಿಗೆ ಸೀಮಿತವಾಗಿ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತಾಗಿ ಒಟ್ಟಾಗಿ ಭ್ರಷ್ಟಾಚಾರದಿಂದಾಗಿ ನಮ್ಮ ಜನಜೀವನದ ಮೇಲೆ ಗಾಢವಾದಂಥ ಪರಿಣಾಮವನ್ನು ಬೀರಿದೆ ಅಂತ ಹೇಳುವಂಥ ರೀತಿಯಲ್ಲಿ ಯೋಚನೆಗಳು ಆಗ್ತಾ ಇಲ್ಲ. ಇದು ಬೇಸರದ ಸಂಗತಿ. ಸೀಮಿತವಾಗಿ ಮಾತ್ರ ಅದೇ ನಿಮ್ಮ ಕರ್ನಾಟಕದಲ್ಲಿ ವರದಾನ ಆದರೂ ಆಗ್ಬೋದು ಅಂತ ನೀವು ಹೇಳೋದು. ಈಗ ನೋಡಿ, ಒಂದು ಮಾತಿತ್ತು, ನಾನು ಅದನ್ನು ಹೇಳಲೇಬೇಕು. BS ಯಡಿಯೂರಪ್ಪನವರ ಆಡಳಿತ ಭ್ರಷ್ಟಾಚಾರ, ಅದಕ್ಕೆ ನಮ್ಮ ಲೋಕಾಯುಕ್ತರು ಸರ್ಟಿಫಿಕೇಟ್ ಅಲ್ಲ, ನಾನು ನಿಮಗೆ ಹೇಳೋದು ಅದರಲ್ಲೂ ಕೂಡ ಪರಿಣಾಮ ಆಗಿದೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ನೀವು ಉಸಿರು ಬಿಡಕ್ಕೆ ಹೋದ ತಕ್ಷಣ ಮಾಯಾವತಿ ನಿಮ್ಗಳು ಬಾಯಿ ಮುಚ್ಚಿದೆ, ಯಡಿಯೂರಪ್ಪನವ್ರ ಹೆಸರು ಹೇಳಿ ದಯವಿಟ್ಟು ಬೇಡ ಸುಮ್ಮನೆ ಅಲ್ಲ. ಆದರೆ ಅದು ನಮಗೆ ವರದಾನ ಆಯ್ತಲ್ಲ. ಈಗ ಅವರು ಮಾಯಾವತಿ ಅವರು ಕೂಡ ಅದನ್ನು ಕಲಿಬೇಕಲ್ಲ. ನೋಡಿ, ನಾನು ಅದಕ್ಕೆ ಹೇಳಿದೆ ನಿಮಗೆ, ಸೀಮಿತವಾಗಿ ಇವತ್ತು ಕೂಡ ನಾನು ಕರ್ನಾಟಕದಲ್ಲಿ ಹೇಳಬಲ್ಲೆ ರಂಗನಾಥ್, ಕರ್ನಾಟಕದಲ್ಲಿಯೂ ಇಷ್ಟೆಲ್ಲ ವ್ಯಾಪಕವಾಗಿ ಯಡಿಯೂರಪ್ಪನವರ ಬಗ್ಗೆ ಅಪಪ್ರಚಾರಗಳು ನಡೆದರೂ ಕೂಡ
ಇವತ್ತು ಕೂಡ ಕರ್ನಾಟಕದಲ್ಲಿ ಪ್ರಶ್ನಾತೀತರಾದಂಥ ಜನನಾಯಕರು ಯಾರಾದರೂ ಇದ್ರೆ ಅದು ಬಿ ಎಸ್ ಯಡಿಯೂರಪ್ಪನವರು. ಅದನ್ನು ಯಾರು ಕೂಡ ಅಲ್ಲಗಳೆಯುವಂಥ ಸ್ಥಿತಿ ಇಲ್ಲ. ಇನ್ನೆಲ್ಲ ಮತ್ತೆ ನಾವು ರಾಜ್ಯಕ್ಕೆ ತರೋದು ಬೇಡ. ಆದರೆ ಒಂದು ಮಾತು ನೀವು ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ. ನೀವು ಯಾವಾಗ ಮಾಯಾ ವಿರುದ್ಧ ಒಂದಷ್ಟು ಪಟ್ಟಿ ಕೊಟ್ಟರು ನೀವು, ಕಾಂಗ್ರೆಸ್ನವರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು, ಆ ಸಂದರ್ಭದಲ್ಲಿ ಬಿ ಜೆ ಪಿಯವರ ಬಾಯಿ ಮುಚ್ಚಿದ ಹೆಂಗೆ ಅಂದರೆ ನಿಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ನೋಡಿ ಅಂತ ಹೇಳಿ, ಯಡಿಯೂರಪ್ಪನವ್ರದ್ದು ಏನಾಗ್ತಿದೆ ನೋಡಿ ಅಂತ. ಇನ್ನು ಈ ಕುಷ್ಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಷ್ಮಾ ಎಂಥ ಭ್ರಷ್ಟರು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ ಅಲ್ಲ. ಅದೇ ಒಂದು ದುರಾದೃಷ್ಟ ನೋಡಿ. ಕೇಂದ್ರದಲ್ಲಿ ಕಾಂಗ್ರೆಸ್ ವ್ಯಾಪಕವಾದಂಥ ಭ್ರಷ್ಟಾಚಾರ, 2G ಹಗರಣ ಇರಬಹುದು, ಇದು ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಇರಬಹುದು, ಅನೇಕ ಹಗರಣಗಳು ನಡೆದಾಗ ವಿಪ್ಪಿಂಗ್ ಬಾಯ್ ನಮ್ಮ ಬಿ ಎಸ್ ಯಡಿಯೂರಪ್ಪ. ಅಲ್ಲಿ ಉತ್ತರ ಪ್ರದೇಶದ ಮಾಯಾವತಿ ಅಲ್ಲಿ ಪ್ರಶ್ನೆ ಬಂದಾಗಲೂ ಯಡಿಯೂರಪ್ಪನನ್ನು ನೋಡಿ ಅಂತ ಹೇಳಿ ದೂರದ ದಕ್ಷಿಣದ ಯಡಿಯೂರಪ್ಪನವರನ್ನು ತೋರಿಸಿ ಅವರ ಮೇಲೆ ಏನು ಆ ರೀತಿಯ ಆರೋಪಗಳು ಬಂತು ಅದನ್ನು ತೊಳೆದು ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ. ಆದರೆ ಜನ ಅದಕ್ಕೆ ಮನ್ನಣೆ ಕೊಡಲಿಲ್ಲ ಅಂತ ಹೇಳುವಂಥದ್ದು ಈಗಿನ ಫಲಿತಾಂಶ ಅದು ತೋರಿಸ್ತದೆ ಅಂತ ನಾನು ಅದನ್ನೇ ಹೇಳಲಿಕ್ಕೆ